ನಮಸ್ಕಾರ ವೀಕ್ಷಕರೇ, ಮೋದಿ ಅವರ ಸರ್ಕಾರ MP ಎಲೆಕ್ಷನ್ಗಿಂತ ಮುಂಚೆ ಯಾವುದೇ ಗ್ಯಾರಂಟಿಗಳನ್ನು ಕೂಡ ಕೊಟ್ಟಿಲ್ಲ. ಅಂದರೆ ಲೋಕಸಭಾ ಚುನಾವಣೆಗಿಂತ ಮುಂಚೆ ಚುನಾವಣೆ ಎಲ್ಲಿಯೂ ಕೂಡ ಕೊಟ್ಟಿದ್ದಿಲ್ಲ. ಯಾವುದೇ ಯೋಜನೆಗಳ ಹೊಸ ಒಂದು ಮಾಹಿತಿಗಳನ್ನು ಕೊಟ್ಟಿದ್ದಿಲ್ಲ. ಆದರೆ ಈಗ ಎಲೆಕ್ಷನ್ ಆದ ಬಳಿಕ ಏನು ಆಯ್ಕೆ ಆಗಿ ಬಂದ್ರಲ್ವ, ಸಾಕಷ್ಟು ಯೋಜನೆಗಳನ್ನು ಜಾರಿ ತರ್ತಾ ಇರುವಂಥದ್ದು. ಅದರಲ್ಲಿ ಇದು 6,800 ರೂಪಾಯಿ ಈ ಒಂದು ಸ್ಕೀಮ್ ಇದೆ. ಈ ಒಂದು ಸ್ಕೀಮ್ಗಳಿಗೆ ಸಾಕಷ್ಟು ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ಈ ಒಂದು ಸ್ಕೀಮ್ನಲ್ಲಿ 6,800 ರೂಪಾಯಿ ನಾವು ಯಾವ ರೀತಿಯಾಗಿ ಪಡಿಬೇಕು, ಇದಕ್ಕೆ ಅರ್ಜಿ ಹೇಗೆ ಸಲ್ಲಿಸಬೇಕು, ಅರ್ಹತೆಗಳೇನಾಗಿರಬೇಕು, ವಯಸ್ಸಿನ ಮಿತಿ ಏನು ಬೇಕು, ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು, ಇದನ್ನು ಯಾವ ರೀತಿಯಾಗಿ ಪಡಿಬೇಕು ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಪ್ರೊಸೆಸಿಂಗ್ ಮಾಹಿತಿಯನ್ನು ನಾನು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ನೋಡಿದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿನೇ ಪಾಯಿಂಟ್ಗೆ ಬಂದುಬಿಡ್ತೀನಿ. ಇಲ್ಲಿ ನೋಡಿ, ಸಾಕಷ್ಟು ಈ ಒಂದು ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕಾಯ್ತಾ ಇರುವಂಥದ್ದು. ಇಲ್ಲಿ ಪುರುಷರು ಅರ್ಜಿ ಸಲ್ಲಿಸಬಹುದಾ ಇಲ್ವಾ ಅನ್ನೋದನ್ನು ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ. ಒಂದೊಂದಾಗಿ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಅರ್ಹತೆಗಳು ಏನಾಗಿರಬೇಕು ಅನ್ನೋದನ್ನು ನಾನು ಮೊದಲು ತಿಳಿಸ್ತೀನಿ. ಇಲ್ಲಿ ವಯಸ್ಸಿನ ಮಿತಿ ನೋಡ್ಕೊಳ್ಳಿ. ಅದರೊಳಗೇನೆ 18 ವಯಸ್ಸಿನ ಮೇಲ್ಪಟ್ಟವರು ಅರ್ಜಿಯನ್ನು ಸಲ್ಲಿಸಬಹುದು. 40 ವರ್ಷಕ್ಕಿಂತ ಕಡಿಮೆ, ಇಲ್ಲಿ 41 ವಯಸ್ಸು ಇದಾವ, ಅರ್ಜಿ ಸಲ್ಲಿಸಬಹುದಾ ಅಂತ ನೀವು ಕೇಳ್ಬೋದಾಗಿರುತ್ತೆ. 40 ವರ್ಷದ ಒಳಗಿರುವಂತಹ ಅಭ್ಯರ್ಥಿಗಳೇ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಮತ್ತು ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಈ ಒಂದು ಯೋಜನೆ ಇಲ್ಲ, ಮಹಿಳೆಯರಿಗೆ ಮಾತ್ರ ಈ ಒಂದು ಯೋಜನೆ ಇರುತ್ತೆ. ಈ ಒಂದು ಮಹಿಳೆಯರಲ್ಲಿನೇ ಎಲ್ಲರಿಗೂ ಕೂಡ ಇರಲ್ಲ. ಮುಂದೆ ನೋಡ್ತಾ ಹೋಗಿ ಇಂಪಾರ್ಟೆಂಟ್ ಮಾಹಿತಿಗಳು, ಡೀಟೇಲ್ಸ್ ಎಲ್ಲನೂ ಕೂಡ ಇದಾವೆ. ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಹೇಳ್ತೇನೆ ನೋಡಿ. ಇಲ್ಲಿ ಜನನ ಪ್ರಮಾಣ ಪತ್ರ ಬೇಕಾಗತ್ತೆ, ಅದ್ರ ಜೊತೆಗೇನೆ ಆಧಾರ್ ಕಾರ್ಡ್ ಬೇಕಾಗತ್ತೆ. ಎಲ್ಲಕ್ಕೂ ಲಿಂಕ್ ಇರಬೇಕು, ಆಧಾರ್ ಕಾರ್ಡ್ ಕೂಡ ಲಿಂಕ್ ಇರಬೇಕು. ಜನನ ಪ್ರಮಾಣ ಪತ್ರದ ಜೊತೆಗೆ ಪ್ಯಾನ್ ಕಾರ್ಡ್ ಕೂಡ ಇರಬೇಕಾಗತ್ತೆ. ಅದ್ರ ಜೊತೆಗೆ ಮೊಬೈಲ್ ನಂಬರ್ ಇರಬೇಕು, ಅದು ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ಗೆ ನಂಬರ್ ಲಿಂಕ್ ಇರಬೇಕು. ಅದ್ರ ಜೊತೆಗೇನೆ ಫೋಟೋ ಕಾಪಿ ಬೇಕಾಗತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಅದ್ರ ಜೊತೆಗೇನೆ ಬ್ಯಾಂಕ್ ಪಾಸ್ಬುಕ್ ಬೇಕು ಮುಖ್ಯವಾಗಿ. ಹಣ ನಿಮಗೆ ಟ್ರಾನ್ಸ್ಫರ್ ಆಗಬೇಕಲ್ಲ. ಇಲ್ಲಿ 1 ಕಂತು, 2 ಕಂತವಾಗಿ, 3 ಕಂತವಾಗಿ ಈ ರೀತಿ ಏನು ಬರಲ್ಲ. ಡೈರೆಕ್ಟ್ ಆಗಿನೇ 6,800 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಬ್ಯಾಂಕ್ ಪಾಸ್ಬುಕ್ಗೆ ಆಧಾರ್ ಕಾರ್ಡು ಮತ್ತು ಮೊಬೈಲ್ ನಂಬರ್ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಒಂದೇ ನಂಬರ್ ಬೇಕಾಗತ್ತೆ. ಇದಿಷ್ಟು ಡಾಕ್ಯುಮೆಂಟ್ಸ್ಗಳಾದರೆ 6,800 ರೂಪಾಯಿ ನಿಮಗೆ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಗೆ ಬಂದು ತಲುಪುತ್ತೆ. ಅದು ಯಾವ ರೀತಿಯಾಗಿ ಅನ್ನೋದನ್ನು ಮುಂದೆ ನೋಡ್ತಾನ. ಇಲ್ಲಿ ಈ ಯೋಜನೆಯಲ್ಲಿ ಮಹಿಳಾ ಅಭ್ಯರ್ಥಿಗಳು ಮಾತ್ರ, ಅಂದರೆ ವಿದ್ಯಾರ್ಥಿಗಳು, ನಮ್ಮ ಮಹಿಳೆಯರಲ್ಲಿನೇ ಬೇರೆ ಬೇರೆ ಯಾರು ಬೇಕಾದರೂ, ಅಂದರೆ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸುವಂತಿಲ್ಲ ಅಂತ ನಾನು ಹೇಳಿದ್ದೆಲ್ಲ. ಇಲ್ಲಿ ವಿದ್ಯಾರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗಾದರೆ ವಿದ್ಯಾರ್ಥಿಗಳು ಯಾರ್ಯಾರು ಅಂತ ಅಂದರೆ 9th ಕಲಿಯೋರು, 10th, PUC, ಡಿಗ್ರಿ, ITI, ಇಂತಹ ಒಂದು ಅಭ್ಯರ್ಥಿಗಳು, ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಈ ಒಂದು ಯೋಜನೆಯಲ್ಲಿ ಅದಕ್ಕೆ 6,000 ರೂಪಾಯಿ, 6,800 ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಅಂದರೆ, ಸ್ಮಾರ್ಟ್ ಫೋನ್ ಈಗ ಆನ್ಲೈನ್ ಮುಖಾಂತರ ಕ್ಲಾಸಸ್ಗಳು ಸಾಕಷ್ಟು ನಡೀತಾ ಇರುವಂಥದ್ದು. ಅದಕ್ಕೋಸ್ಕರ ಎಲ್ಲರ ಹತ್ರ ಕೂಡ ಸ್ಮಾರ್ಟ್ಫೋನ್, ಮೊಬೈಲನ್ನು ಯೂಸ್ ಮಾಡ್ತಾ ಇರ್ತಾರೆ. ಆದರೆ ಮಹಿಳೆಯರಿಗೆ ಹೆಚ್ಚಾನೆಚ್ಚು ಎಲ್ಲರೂ ಕೂಡ ಕೀಪ್ಯಾಡ್ ಹೆಚ್ಚಾಗಿ ಯೂಸ್ ಮಾಡ್ತಾ ಇರುವಂಥದ್ದು. ಅದಕ್ಕೋಸ್ಕರ ಈ ಒಂದು ಮೊಬೈಲ್ ಕೊಡುವುದರಗೋಸ್ಕರನೇ ಈ ಒಂದು 6,800 ರೂಪಾಯಿ ಕೊಡ್ತಾ ಇರುವಂಥದ್ದು ಸ್ಮಾರ್ಟ್ ಫೋನ್ ತೊಗೊಲಿಕ್ಕೆ. ಅದಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಜಾರಿ ಮಾಡಿರುವಂಥದ್ದು. ಓಕೆನಾ. ಇದಿಷ್ಟು ಆದಮೇಲೆ ಈಗಾಗಲೇ ನಮ್ಮ ದೇಶದಲ್ಲಿನೇ 400ಕ್ಕಿಂತ ಹೆಚ್ಚಿನ ಜಿಲ್ಲೆದವರಿಗೆ ಈ ಒಂದು ಯೋಜನೆ ಜಾರಿಯಾಗಿರುವಂಥದ್ದು. ನಮ್ಮ ದೇಶದಲ್ಲಿ ಟೋಟಲ್ ಆಗಿ 400ಕ್ಕಿಂತ ಹೆಚ್ಚಿನ ಜಿಲ್ಲೆದಲ್ಲಿರುವಂತಹ ಒಂದು ಮಹಿಳಾ ವಿದ್ಯಾರ್ಥಿಗಳಿಗೆ ಈ ಒಂದು ಯೋಜನೆ ಮೀಸಲಿದೆ. ಅದಾದಮೇಲೆ ಇದಿಷ್ಟು ನೋಡಿ. ಇಲ್ಲಿ ಈ ಒಂದು ಯೋಜನೆ ಯಾವುದಂತ ಕೇಳ್ಬೋದು ನೀವು. ಇಂದಿರಾ ಗಾಂಧಿ ಸ್ಮಾರ್ಟ್ ಫೋನ್ ಪ್ರಾಜೆಕ್ಟ್ ಅಂತ ಇದೆ. ಇಲ್ಲಿ ನೀವು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸ್ಬೋದು ಅಂತ ಕೇಳ್ಬೋದು. ಈ ಒಂದು ಯೋಜನೆ ಯಾವುದಂತ ನೀವು ಕೇಳ್ತೀರಾ. ಅದಕ್ಕೋಸ್ಕರ ಈ ಒಂದು ಯೋಜನೆ ಹೆಸರು ಇಂದಿರಾ ಗಾಂಧಿ ಸ್ಮಾರ್ಟ್ ಫೋನ್ ಯೋಜನೆ ಅಂತ. ಇದನ್ನು ಹೋಗಿ ನೀವು CSC ಸೆಂಟರ್ಗಳಾಗಲಿ, ಆನ್ಲೈನ್ ಸೆಂಟರ್ಗಳಾಗಲಿ ನೀವು ಅರ್ಜಿಯನ್ನು ಹೋಗಿ ಸಲ್ಲಿಸ್ಬೋದಾಗಿರುತ್ತೆ. ಆರಾಮಾಗಿ ನಾನು ಹೇಳಿದ್ನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ತೆಗೆದುಕೊಂಡು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಅಲ್ಲಿ ಹೋಗಿ CSC ಸೆಂಟರ್ಗಳಲ್ಲಿ ಕೇಳ್ಕೊಬೋದಾಗಿರುತ್ತೆ. ಇಂತಹ ಒಂದು ಯೋಜನೆ ಇದೆ. ಇದಕ್ಕೆ ನಾವು ಅರ್ಜಿ ಸಲ್ಲಿಸಬೇಕಾಗಿದೆ. ಇದಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಮ್ಗೆ ಕೊಡಿ ಅಂತ ಹೇಳಿದಾಗ ಅವರೆಲ್ಲನೂ ಕೂಡ ತಿಳಿಸ್ಕೊಟ್ಟು ನೀವು ಅರ್ಹರಾಗಿದ್ದರೆ ಇದಕ್ಕೆ ಅರ್ಜಿ ಸಲ್ಲಿಸ್ಕೊಡ್ತಿರ್ತಾರೆ. ಮತ್ತು ಡಾಕ್ಯುಮೆಂಟ್ಸ್ಗಳು ಮುಖ್ಯವಾಗಿ ಒಂದಕ್ಕೊಂದು ಲಿಂಕ್ ಬೇಕಾಗಿರುತ್ತೆ. ಸ್ಮಾರ್ಟ್ಫೋನ್ ಪಡೀಲಿಕ್ಕೆ ಈ ಒಂದು ಯೋಜನೆ ಜಾರಿಯಾಗಿರುವಂಥದ್ದು. ನೀವೇನಾದರೂ ದೊಡ್ಡ ಮಹಿಳೆಯರಿದ್ದರೆ, ನಿಮ್ಮ ಮನೆಯಲ್ಲಿ ಮಕ್ಕಳಿರ್ತಾರೆ, ಶಾಲೆಗೆ ಹೋಗುವಂತಹ, ಕಾಲೇಜ್ಗೆ ಹೋಗುವಂತಹ, ಅವ್ರಿಗೆ ನೀವು ಕೊಡ್ಬೋದಾಗಿರುತ್ತೆ. ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಮಹಿಳೆಯರಿದ್ದರೆ, ಮಹಿಳಾ ವಿದ್ಯಾರ್ಥಿಗಳಿದ್ದರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋಗಳನ್ನ ಶೇರ್ ಮಾಡಿ ತಿಳಿಸಿ. ಅಥವಾ ನಿಮ್ಮ ಮನೆಯ ಪಕ್ಕದಲ್ಲಿರುವಂಥವರಿಗೂ ಕೂಡ ತಿಳಿಸಿ ಗೊತ್ತಾಗಲಿ ಎಲ್ಲರಿಗೂ ಕೂಡ ಈ ಒಂದು ಯೋಜನೆ. ಗೋರ್ಮೆಂಟ್ನಿಂದ ಬಂದಿರುವಂತಹ ಯಾವುದೇ ಸ್ಕೀಮ್ಸ್ಗಳನ್ನು ಕೂಡ ಬಿಡ್ಲಿಕ್ಕೆ ಹೋಗಬೇಡಿ. ಸಾಕಷ್ಟು ಪ್ರಯೋಜನಗಳಾಗ್ತಾ ಇರ್ತವೆ, ಎಲ್ಲನೂ ಕೂಡ ಪಡಿತಾ ಹೋಗಿ. ಇದಿಷ್ಟು ಮಾಹಿತಿ ಇತ್ತು ವೀಕ್ಷಕರೇ. ಈ ಒಂದು ಸ್ಕೀಮ್ ಬಗ್ಗೆ ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆದರೆ
ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತು ಮುಂದಿನ ಮಾಹಿತಿ ಹಂಚ್ಕೋಣ. ಸೊ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್.